ಜನವರಿ 23 ರಿಲೀಸ್ ಆಗಿರೋದ್ರಿಂದ ಒಂದು 10-15 ದಿವಸ ಹಿಂದೆ ಗೊತ್ತಾಗುತ್ತೆ ನಮಗೆ ಎಷ್ಟು ಥಿಯೇಟರ್ಸ್ಗಳಲ್ಲಿ ಬರ್ಬೋದು. ಬಟ್ 100% ಸರ್ 100-150 ಥಿಯೇಟರ್ಗಳಂತೂ ಈಸಿ ಮಿನಿಮಮ್ ಅಂತ ನಾವು ರಿಲೀಸ್ ಮಾಡ್ತೀವಿ ಸರ್. ಈಗ ಆಲ್ರೆಡಿ ಥಿಯೇಟರಲ್ಲಿ ಡೆವಿಲ್ ಸಿನಿಮಾ ಓಡ್ತಾ ಇದೆ, ಅದರ ಎಫೆಕ್ಟ್ ನಿಮ್ಗೆ ಏನಾದರೂ ಆಗಲ್ಲ ಸರ್? ಅದು ಎಷ್ಟು ಹೆಚ್ಚು ಕಡಿಮೆ ಒಂದು 40 ದಿನ ಇದೆಯಲ್ಲ ಸರ್ ಗ್ಯಾಪು. ಡೆವಿಲ್ ರಿಲೀಸ್ ಆಗಿದ್ದು ಡಿಸೆಂಬರ್ 11ಗೆ, ನಮ್ದಿರೋದು ಜನವರಿ 23ಗೆಲ್ಲ ಸರ್. ಸೊ ನಮಗೆ ಅದೇನು ತೊಂದರೆ ಆಗಲ್ಲ ಅಂದ್ಕೊಳ್ತೀನಿ ಸರ್. ಸರ್ ಇವಾಗ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ಈಗ ಡೆವಿಲ್ ಸಿನಿಮಾದೇ ಹವಾ ಇರುವಂಥದ್ದು, ಸೊ ಸಕ್ಸಸ್ ಆಗಿ ಓಡ್ತಾ ಇದೆ. ಸೊ ನೀವು ಡೆವಿಲ್ ಅಂದ ತಕ್ಷಣ ದರ್ಶನ್ ಅವ್ರು ನೆನಪಿಗೆ ಬರ್ತಾರೆ. ಸೊ ಅವರನ್ನ ಈ ಸಂದರ್ಭದಲ್ಲಿ ಯಾವ ತರ ಮಿಸ್ ಮಾಡ್ಕೊಳ್ತಾ ಇದ್ದೀರಿ? ಜೊತೆಗೆ ಮತ್ತೆ ವಿಜಯಲಕ್ಷ್ಮಿ ಅವ್ರನ್ನ ಏನಾದ್ರು ಹೋಗಿ ಭೇಟಿ ಆಗುವಂಥದ್ದು, ಸಿನಿಮಾದ ಬಗ್ಗೆ ಏನಾದ್ರು ಪ್ರಮೋಷನ್ ಮಾಡುವಂಥದ್ದು, ಅವ್ರ ಕಡೆಯಿಂದ ಏನಾದ್ರು ಕೆಲಸ ತಗೊಳ್ಳುವಂಥದ್ದು ಏನಾದ್ರು ಪ್ಲಾನ್ ಇದೆ? ಅಥವಾ ದರ್ಶನ್ ಅವ್ರು ಏನಾದ್ರು ಸರ್ ಸಿಂಪಲ್ ವೇಲಿ ಹೇಳ್ತೀನಿ, ಜಾಸ್ತಿ ಪರ್ಸನಲ್ ಓದಬೇಡ. ಏನಕ್ಕೆ ನಾವಿಲ್ಲಿ ಸೇರಿರೋದೇ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ. ಬಟ್ ಸಿಂಪಲ್ ವೇಲಿ ಹೇಳಬೇಕು ಅಂದರೆ ಸಿನಿಮಾ ಚೆನ್ನಾಗಿ ಹೋಗ್ತಿದೆ, ನಮಗೂ ಖುಷಿನೇ. ಏನಕ್ಕೆ ಅವ್ರದ್ದು ಫಸ್ಟ್ ನನ್ನ ತಮ್ಮ ಮುಂಚೆ ಅವ್ನು ಅಭಿಮಾನಿ ಆದಮೇಲೆ ಅವ್ರ ತಮ್ಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಒಂದಷ್ಟು ಕಾರ್ಯಕ್ರಮದಲ್ಲಿ ಹೇಳ್ಕೊತೀರಿ ನೀವು, ಅಂದರೆ ದರ್ಶನ್ ಅವರು ನನಗೆ ಸಹೋದರನ ಥರ. ಎಲ್ಲ ಒಂದು ಕಾರ್ಯಕ್ರಮ ನೋಡಿದ್ರು ಕೂಡ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ನನಗೆ ಸಪೋರ್ಟ್